ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಮ್ಯಾಥ್ಸ್ ಟೆಕ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಅಂದ್ರೆ ಯಾರು KCT ಬರುವಂತಹ ಕೋರ್ಸಸ್ಗಳಿಗೆ ಅಡ್ಮಿಷನ್ ತೆಗೆದುಕೊಳ್ಬೇಕಾಗಿತ್ತು ಅಂದ್ರೆ ಈ ವಿಡಿಯೋ ನಿಮಗಾಗಿದೆ. ವಿಡಿಯೋನ ವಾಚ್ ಮಾಡಿ. ನಿಮ್ಮದೇ ಒಂದು ವೇಳೆ ಕಂಪ್ಲೀಟ್ ವಾಚ್ ಮಾಡಿಲ್ಲ, ನಿಮಗೆ ಕೆಲವು ಮಾಹಿತಿ ಉಪಯುಕ್ತ ಮಾಹಿತಿ ಗೊತ್ತಿಲ್ಲ ಅಂದರೆ ನಿಮ್ಮದೇ ಲಾಸ್ ಆಗುತ್ತೆ. ಓಕೆ, ದುಡ್ಡಲ್ಲಿ ವೇಸ್ಟ್ ಆಗುತ್ತೆ. ನೋಡಿ, ಫಸ್ಟ್ ನಾವೇನಪ್ಪ ಅಂದರೆ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಕೋರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ಗೌರ್ಮೆಂಟ್ ಕಾಲೇಜಸ್ ಆಗಿರುತ್ತೆ, ಅನ್ಏಡೆಡ್ ಕಾಲೇಜಸ್ ಆಗಿರ್ಬೋದು, ಪ್ರೈವೇಟ್ ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿ, ಈ ರೀತಿ ಕಾಲೇಜಸ್ ಟೈಪ್ ಇರ್ತವೆ. ಅದು ಅನುಗುಣವಾಗಿ ಮತ್ತು ಕೆಟಗರಿ ಅನುಗುಣವಾಗಿ ಏನಪ್ಪ ಅಂದರೆ ಫೀ ಸ್ಟ್ರಕ್ಚರ್ನಲ್ಲಿ ಬದಲಾವಣೆ ಇರುತ್ತೆ. ನೋಡ್ಬೋದು ಇಲ್ಲಿ ಒಂದು ವೇಳೆ ನಿಮ್ಮ ಕೆಟಗರಿ ಜನರಲ್ ಮೆರಿಟ್ ಅಂತಂದರೆ ಎಲ್ಲರೂ ಬರ್ತಾರೆ, ಅದರೊಳಗೆ 2A 2B ಸಂಬಂಧ ಎಲ್ಲರೂ ಜನರಲ್ ಮೆರಿಟ್ ಆಗ್ತಾರೆ. ಓಕೆ, ಸೀಟ್ ಅಲೋಟ್ ಆಗೋದು ಅಲ್ಲಿಂದನೇ. ಮತ್ತು ನಿಮಗೆ ಸ್ಪೆಷಲ್ ರಿಸರ್ವೇಷನ್ ಅಂದರೆ OBC ಅಂತ ಬಂದಾಗ ಅದು 2A ಆಗಿರ್ಬೋದು, 2B ಆಗಿರ್ಬೋದು, 3A ಆಗಿರ್ಬೋದು, 3B ಇದರೊಳಗೆ ನಿಮ್ದು ಯಾವುದಾದ್ರೂ ಒಂದು ಕ್ಯಾಟಗರಿ ಬರ್ತಾ ಇದ್ದಾರೆ. ಓಕೆ, ಯಾವುದು ಕ್ಯಾಟಗರಿ ಬಂದರೆ GM ಇದ್ದೇ ಇರುತ್ತೆ. ಬಟ್ ಸ್ಪೆಷಲ್ OBC ಅಂಡರ್ 2A 2B 3A 3B ಇದರಲ್ಲಿ ಯಾವುದಾದ್ರೂ ಆಗಿದ್ದರೆ ಅಂಥವ್ರು ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಕಂಪ್ಲೀಟ್ ಫೀನ ಕೊಡಬೇಕಾಗತ್ತೆ. ಪ್ಲಸ್ ಒಂದು ವೇಳೆ SC ST ಆಗಿದ್ದು ನಿಮ್ಮ ಅನ್ಯುವಲ್ ಇನ್ಕಮ್ 10 lakh ಎಬೋ ಆಗಿದ್ದರೆ, ಮಿಸ್ಟೇಕ್ ನಾನು ಹೇಳ್ತೀನಿ ಕೇಳ್ರಿ, SC ST ಆಗಿದ್ದು ನೀವು ಅನ್ಯುವಲ್ ಇನ್ಕಮ್ 10 lakh ಬಿಲೋ ಆಗಿದ್ದರೆ ಅದನ್ನು ನೀವು ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಬೇಕು. ಮಾಡಿಲ್ಲ ಅಂದರೆ ನೀವು ಈ ಫೀನ ಕಂಪ್ಲೀಟ್ ಕೊಡಬೇಕಾಗತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಿದರೆ ನಿಮಗೆ 750ವರೆಗೂ ಫೀ ಬರುತ್ತೆ. 750 ರೂಪಾಯಿ ಕೊಡಬೇಕಾ ಅಥವಾ ಕಂಪ್ಲೀಟ್ ಇಲ್ಲಿ ಏನಿರುತ್ತೆ ನೋಡಿ ಲಕ್ಷಾನುಗಟ್ಟಲೆವರೆಗೂ ಫೀ ಬರುತ್ತೆ, ಅದು ಕೊಡಬೇಕಾ SC ST ಅವರು ನೀವು ಡಿಸೈಡ್ ಮಾಡಿ. ಒಂದು ವೇಳೆ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಇನ್ಕಮ್ 10 lakh ಬೆಲೆ ಇತ್ತು ಅಂದರೆ ಸ್ಟ್ರಾಂಗ್ ರೆಕಮೆಂಡೇಶನ್ ಇನ್ಕಮ್ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಿ, ಫೀನಲ್ಲಿ ನಿಮಗೆ ರಿಲ್ಯಾಕ್ಸೇಷನ್ ಆಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಹಾಕೋದೇ ಇಲ್ಲ, ಭಾಳ ಜನ ನೋಡಿದೀನಿ ಬರೀ ಕಾಸ್ಟ್ ಹಾಕ್ತೀರಾ, ಆ ಸಂದರ್ಭದಲ್ಲಿ ನಿಮಗೆ ಫೀ ರಿಲ್ಯಾಕ್ಸೇಷನ್ ಇರೋದಿಲ್ಲ, ಕಂಪ್ಲೀಟ್ ಆಗಿ ನಿಮಗೆ ಫೀನ ಪೇ ಮಾಡಬೇಕಾಗುತ್ತೆ. ರೈಟ್, ಇದು ಮುಖ್ಯವಾಗಿರುವಂಥ ಪಾಯಿಂಟ್. ಎಲ್ಲ SC ವಿದ್ಯಾರ್ಥಿಗಳು ನೆನ್ಪಿಟ್ಕೊಳ್ಳಿ, ಇನ್ಕಮ್ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಿದರೆ ನಿಮಗೆ ಉಪಯುಕ್ತ. ಆಮೇಲೆ ಕೆಟಗರಿ 1 ವಿದ್ಯಾರ್ಥಿಗಳು ಒಂದು ವೇಳೆ ನಿಮ್ಮ ಅನ್ಯುವಲ್ ಇನ್ಕಮ್ 2.5 lakh ಬಿಲೋ ಇತ್ತು ಅಂದರೆ ದಯವಿಟ್ಟು ಅದನ್ನು ನೀವು ಪ್ರೊವೈಡ್ ಮಾಡಿ. ಇನ್ಕಮ್ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಿದರೆ ನಿಮಗೆ ಬೆನಿಫಿಟ್ ಆಗುತ್ತೆ. ಇಲ್ಲಪ್ಪ ಅಂದರೆ ನೀವು ಇಲ್ಲಿರುವಂಥ ಕಂಪ್ಲೀಟ್ ಫೀನಲ್ಲಿ ಪೇ ಮಾಡಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೋಡಿ SNK ಅಂತ ವರ್ಡ್ ಏನು ಬರ್ತದೆ ನೋಡಿ, SNK ಒಂದು ಇಂಜಿನಿಯರಿಂಗ್ ಕೋರ್ಸಸ್ಗೆ ಮಾತ್ರ. ಇಲ್ಲೇನಂದರೆ ಒಂದು ಕಾಲೇಜಲ್ಲಿ ಒಂದು ಯಾವುದೊಂದು ಕೋರ್ಸ್ಗೆ 100 ಸೀಟ್ಗಳಿದ್ದರೆ ಅದರ ಒಂದು 5% ಸೀಟ್ ರಿಲ್ಯಾಕ್ಸೇಷನ್, ಅಂದರೆ ಅದು 100ರಲ್ಲಿ 5 ಸೀಟ್ಗಳೇನಪ್ಪ ಅಂದರೆ ಯಾರು ಒಂದು ಒಳ್ಳೆ ರ್ಯಾಂಕಿಂಗ್ ಪಡ್ಕೊಳ್ತಾರೋ ಅವರ ಒಂದು ಇನ್ಕಮ್ ಆಧಾರದ ಮೇಲೂ ಸಹ ಸೀಟ್ ಅಲಾಟ್ ಆಗುತ್ತೆ. ಅವರ ಫೀ ಬಹಳ ಕಡಿಮೆ ಇರುತ್ತೆ. ಸೊ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು 48,000 ಇಲ್ಲಿ ನೋಡಿ 1 lakh ಸಮಥಿಂಗ್ ಇದ್ರೆ ನಿಮಗೆ 31,360 ಇಷ್ಟು ನಿಮಗೆ ಯೂಸಲಿ ಏನಪ್ಪ ಅಂದ್ರೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇಲ್ಲಿ ಯಾವುದೇ ರೀತಿ SNK ಅಂದರೆ ಯಾವುದೇ ಕೆಟಗರಿ ಆಗಬೇಕಂತೇನಿಲ್ಲ, ನೀವು ಜನರಲ್ ಮೆರಿಟ್ ಆಗಲಿ ಯಾವುದೇ ಕೆಟಗರಿ ಆಗಲಿ ಇನ್ಕಮ್ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಿದರೆ, ಇನ್ಕಮ್ ಮೇಲೆ ವರ್ಗಗಳಾಗಿ ಮಾಡಿದ್ದಾರೆ 1.5 ಲಕ್ಷ 2.5 ಲಕ್ಷ 3 ಲಕ್ಷ ಅದರ ಆಧಾರದ ಮೇಲೆ ಮತ್ತು ಆಮೇಲೆ ನಿಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ ನಿಮ್ಗೆ SNK ಒಂದರ ಕೋಟ ಸಿಕ್ಕರೆ ನಿಮಗೆ ಫೀ ಬಹಳ ಕಡಿಮೆ ಬರುತ್ತೆ. ನೋಡ್ಬೋದು ಇಲ್ಲಿ 1,15,000 ಇದೆ ಅನ್ಎಡೆಡ್ ಕಾಲೇಜಲ್ಲಿ ಸಿಕ್ಕರೆ, ಅದೇ ಕಾಲೇಜಲ್ಲಿ ಸಿಕ್ಕರೆ ನಿಮಗೆ 31,360 ರೂಪಾಯಿ ಥ್ರೂ ಔಟ್, ಅಂದರೆ ಪ್ರತಿ ವರ್ಷ ನಿಮಗೆ ಅಷ್ಟೇ ಫೀ ಇರುತ್ತೆ. ಫೈನ್, SNK ಅಂಡ್ರೆ ಹಾಗಾಗಿ ನಿಮಗೆ ಎಲಿಜಿಬಲ್ ಆಗಬೇಕಂದ್ರೆ, ನೀವು ಎಲಿಜಿಬಲ್ ಆಗಬೇಕಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡೋದು ನೀಡೆಡ್. 8 ಲಕ್ಷ ಕಡಿಮೆ ಇದ್ದವರು ಎಲ್ಲರೂ ಇನ್ಕಮ್ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಿ, ಅಥವಾ ನೀವು ಯಾವುದೇ ಜನರಲ್ ಮೆರಿಟ್ ಇದ್ದರೂ ಸಹ ನೀವು ಇನ್ಕಮ್ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಿ, ಕಡಿಮೆ ಇದ್ದಷ್ಟು ಒಳ್ಳೆಯದು. ಓಕೆ, ಸೊ SNK ಅಂದರೆ ಸೂಪರ್ ನ್ಯೂಮರರಿ ಕೋಟಾ ಅಂತ ಕರಿತೀವಿ. ಇದು ಕೇವಲ ಇಂಜಿನಿಯರಿಂಗ್ ಕಾಲೇಜಸ್ಗಳಿಗೆ ಮಾತ್ರ ಅಪ್ಲಿಕೇಬಲ್, ಕೋರ್ಸಸ್ಗೆ ಮಾತ್ರ ಅಪ್ಲಿಕೇಬಲ್ ಇದೆ. ಅಗ್ರಿ ವೆಟರ್ನರಿ ಅವಕ್ಕೆಲ್ಲ ಇದು ಅಪ್ಲಿಕೇಬಲ್ ಇಲ್ಲ. ಫೈನ್, ಆಮೇಲೆ SC ST ಇಲ್ಲಿ ಸ್ಪೆಷಲಿ ಮೆನ್ಷನ್ ಮಾಡಿರುವಂಥದ್ದು ಏನಪ್ಪ ಅಂದರೆ ನಿಮ್ಮ ಆ್ಯನ್ಯುವಲ್ ಇನ್ಕಮ್ 2.5 lakh ಅಪ್ ಟು ಇತ್ತಪ್ಪ ಅಂದರೆ ನಿಮಗೆ ಇದು ಫೀ ಸ್ಟ್ರಕ್ಚರ್ ಆಗುತ್ತೆ. ಆ್ಯನ್ಯುವಲ್ ಇನ್ಕಮ್ ಒಂದೊಳಗೆ ನಿಮ್ಗೆ ಅಪ್ ಟು 10 lakh ಇದ್ದರೆ ನಿಮಗೆ ಅಂದರೆ ಇನ್ಕಮ್ ಅಪ್ ಟು 10 lakh ಇವರು ನಿಮಗೆ ಈ ಫೀ ಸ್ಟ್ರಕ್ಚರಲ್ಲಿ ಅಪ್ಲಿಕೇಬಲ್, ಅಂದರೆ ಒಳಗಡೆ ಇರಬೇಕು. ಆ್ಯಕ್ಚುಲಿ ಆ್ಯನ್ಯುವಲ್ ಇನ್ಕಮ್ ಅಪ್ ಟು 2.5 lakh ಇದ್ದರೆ ನೋಡ್ಬೋದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಆಮೇಲೆ ಆ್ಯನ್ಯುವಲ್ ಇನ್ಕಮ್ ಅಪ್ ಟು 10 lakhs ಅಂದರೆ 10 ಅಂದರೆ ಟೋಟಲ್ ಹೇಳ್ಬೇಕಂತಂದ್ರೆ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಒಟ್ಟಿಗೆ 10 lakh ಒಳಗಿತ್ತಪ್ಪ ಅಂದರೆ ಫೀ ಸ್ಟ್ರಕ್ಚರ್ ಯೂಸಲಿ ನಿಮಗೆ ಕಡಿಮೆನೇ ಇರುತ್ತೆ. ಕ್ಯಾಟಗರಿ 1 2.5 lakh ವರೆಗೂ ಇತ್ತಂದರೆ ನಿಮಗೆ ಈ ರೀತಿ ಇರುವಂಥದ್ದು. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ನಾವು ತೋರಿಸೋದು SC ST ಅಬೌವ್ 10 lakh ಕಂಪ್ಲೀಟ್ ಫೀ ಕೊಡಬೇಕು ನೀವು ಇಲ್ಲಿ. ಒಂದು ವೇಳೆ ನಿಮ್ದು ಇಲ್ಲಿ ಅನ್ಯುವಲ್ ಇನ್ಕಮ್ ಇಲ್ಲಿ ಅಪ್ ಟು 10 lakh ಅಬೌವ್ ಇತ್ತಪ್ಪ ಅಂದರೆ 10 lakh ಒಳಗಡೆ ಇತ್ತು ಅಂದ್ರೆ ನಿಮಗೆ ಇದು ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಅಂದರೆ 10 lakh ಅಬೌವ್ ಇತ್ತು ಅಂದ್ರೆ ಕಂಪ್ಲೀಟ್ ಫೀನಲ್ಲಿ ರಿಲ್ಯಾಕ್ಸೇಷನ್ ಇಲ್ಲ. ನೀವು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂದ್ರೆ ರಿಲ್ಯಾಕ್ಸೇಷನ್ ಇಲ್ಲ. ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿದ್ದು 2.5 10 lakh ಒಳಗಡೆ ಇದ್ದರೆ ನಿಮಗೆ ಇಲ್ಲಿರುವಂಥ ಫೀ ನಿಮಗೆ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಕ್ಯಾಟಗರಿ ಒಂದು ವೇಳೆ ನಿಮಗೆ 2.5 lakh ಇದು ನಿಮಗೆ ಫೀ ಆಗುತ್ತೆ. ಒಂದು ವೇಳೆ ಕ್ಯಾಟಗರಿ 1 ಆಗಿದ್ದು ನೀವು ಆ್ಯನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್ ಹಚ್ಚಿಲ್ಲಪ್ಪ ಅಂದರೆ ನೋಡ್ಬೋದು ಇಲ್ಲಿ 1 ಲಕ್ಷ ಫೀಸ್ ಇರಿದ್ರೆ ನಿಮಗೆ ಕಂಪ್ಲೀಟ್ 1 lakh ಕೊಡಬೇಕಾಗತ್ತೆ. ಕ್ಯಾಟಗರಿ ಸರ್ಟಿಫಿಕೇಟ್ ನೀವು 1 lakh ಅಪ್ಲೈ ಮಾಡಿದರೆ ನಿಮಗೆ 85,000 ಸಮಥಿಂಗ್ ಆಗುತ್ತೆ.
ಇಲ್ಲಿ ನೋಡ್ಬೋದು 48 ಇದ್ರೆ ನಿಮಗೆ ಇಲ್ಲಿ 21,000 ಆಗುತ್ತೆ. ಹಾಗಾಗಿ ಕೆಟಗರಿ 1 ಇದ್ರೂ ಸಹ ನಿಮ್ಮ ಅನ್ಯುವಲ್ ಇನ್ಕಮ್ 2.5 ಲ್ಯಾಕ್ ಬಿಲೋ ಇದ್ರೆ ದಯವಿಟ್ಟು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಲಗತ್ತಿಸಬೇಕು. ಓಕೆ, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಅಂತ ಬಂದಾಗ 42,866 ಫೀಸ್ ಇದೆ. SNQ ಅಂದ್ರೆ ಇದು ಫೀಸ್ ಇರುತ್ತೆ. SC/ST ಆಗಿದ್ರೆ ನಿಮಗೆ 750 ರೂಪಾಯಿ ಫೀಸ್ ಇರುತ್ತೆ SC/ST ಆಗಿದ್ರೆ. ಆಮೇಲೆ ಬಟ್ ಕೆಟಗರಿ 1 ಆದರೆ 21,360 ರೂಪಾಯಿ ಫೀ ಇರುತ್ತೆ. ಓಕೆ, ಆಮೇಲೆ ಏಡೆಡ್ ಕಾಲೇಜ್ ಇದ್ರೆ ನೋಡಿ ಸೇಮ್ ಆಲ್ರೆಡಿ ಫೀ ಸ್ಟ್ರಕ್ಚರ್ ನಾನು ಇಲ್ಲಿ ತೋರಿಸೋದನ್ನು SC/ST 750, ಬಟ್ ಅನ್ಯುವಲ್ ಇನ್ಕಮ್ 2.5 ಲ್ಯಾಕ್ ಬಿಲೋ ಇದ್ರೆ ಅಪ್ ಟು 2.5 ಲ್ಯಾಕ್ ವರೆಗೆ ಇದ್ರೆ ಕೆಟಗರಿ 1 ವಿದ್ಯಾರ್ಥಿಗಳು 21,360 ರೂಪೀಸ್. ಫೈನ್. UVC ಕಾಲೇಜ್ನಲ್ಲಿ 48,000 ಇದೆ, ನೆನಪಿರಲಿ. ಆಮೇಲೆ ಟೈಪ್ 1 ಟೈಪ್ 2 ಅನ್ಎಡೆಡ್ ಕಾಲೇಜ್ ಇದ್ರೆ ಫೀ ಸ್ಟ್ರಕ್ಚರ್ ತೋರಿಸ್ತಾ ಇದೀನಿ. ಯಾವುದೇ ವಿದ್ಯಾರ್ಥಿ ಆಗಿದ್ದರೆ ಅಥವಾ SC/ST ಬಿಲಾಂಗ್ ಆಗಿದ್ದಲ್ಲಪ್ಪ ಅಂದರೆ ನಿಮ್ಗೆ ಈ ಫೀನ ಪೇ ಮಾಡಬೇಕಾಗುತ್ತೆ. SC/ST ಅದು ಕೆಟಗರಿ 1 ಆಗಿದ್ದರೆ ಅವ್ರು ನೋಡ್ಬೋದು ಇಲ್ಲಿ ಅನ್ಯುವಲ್ ಇನ್ಕಮ್ ಆಧಾರದ ಮೇಲೆ ನಿಮಗೆ ಯಾವಾಗಲೂ ಯೂಸಲಿ SC/ST 750 ಇರುವಂಥದ್ದು. ಇಲ್ಲಿ ನೋಡಿ ಫೀ ಕಡಿಮೆ ಇದೆ. ಕೆಟಗರಿ 1 ವಿದ್ಯಾರ್ಥಿಗಳು ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡಿ ಮೀನ್ಸ್ ಹಾಕಿ. ಸೊ ಅನ್ಎಡೆಡ್ ಕಾಲೇಜ್ ಆಗಿರ್ಬೋದು ಮತ್ತು ಡೀಮ್ಡ್ ಅಥವಾ ಪ್ರೈವೇಟ್ ಯೂನಿವರ್ಸಿಟಿ ಇದ್ದರೆ 1 ಲಕ್ಷ ಸಮಥಿಂಗ್ ಫೀಸ್ ಇದೆ. SC/ST ಆಸ್ ಯೂಸಲ್ 750, ಆಮೇಲೆ ಇದು 85,989. ಒಂದಿಲ್ಲಿ ಅಬ್ಸರ್ವ್ ಮಾಡ್ಬೇಕೇನಪ್ಪ ಅಂದರೆ SNQ ಅನ್ನೋದೇನಪ್ಪ ಅಂದರೆ ಡೀಮ್ಡ್ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗೆ ಅಪ್ಲಿಕೇಬಲ್ ಇಲ್ಲ. ಓಕೆ, ಅಲ್ಲಿ ನಿಮ್ಗೆ ಯಾವುದೇ ರೀತಿ SNQ ಮೀನ್ಸ್ ಕೋಟಾ ಇರೋದಿಲ್ಲ. ಅರ್ಥ ಆಯ್ತು ಗೊತ್ತಾದೀನಿ. ಇದು ಇಂಜಿನಿಯರಿಂಗ್. ನೀವು ಕಾಲೇಜ್ ಸೆಲೆಕ್ಷನ್ ಮಾಡುವಾಗ ಅದು ಗೌರ್ಮೆಂಟ್ ಇದೆಯಾ, ಪ್ರೈವೇಟ್ ಇದೆಯಾ, ಏಡೆಡಾ, ಅನ್ಏಡೆಡಾ ಅಥವಾ ಡೀಮ್ಡ್ ಅಥವಾ ಪ್ರೈವೇಟ್ ಯೂನಿವರ್ಸಿಟಿ ಅದು ನೋಡಿ ನಿಮ್ಮ ಬಜೆಟ್ ಏನಿದೆ ಅದ್ರ ಪ್ರಕಾರ ನೀವಲ್ಲಿ ಕಾಲೇಜ್ನ ಸೆಲೆಕ್ಟ್ ಮಾಡಿ ಅದ್ರ ಪ್ರಕಾರ ನೀವಲ್ಲಿ ಎಂಟ್ರಿ ಮಾಡಬೇಕು. ಮತ್ತು ನಿಮ್ಮ ಕೋರ್ಸ್ ಮೇಲೂ ಡಿಪೆಂಡ್ ಇದೆ. ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಭಾಳಷ್ಟು ಮಾಹಿತಿ ಕೊಡಲು ಪ್ರಯತ್ನ ಮಾಡ್ತೇನೆ. ಓಕೆ, ಆಮೇಲೆ ಬಿ ಫಾರ್ಮಸಿ ನೋಡ್ಬೋದು. ನೀವು ಡೈರೆಕ್ಟ್ ಈಗ ಕಾಲೇಜ್ಗೆ ಅಡ್ಮಿಷನ್ ತಗೊಳ್ತೀರ ಅಂದರೆ 1 ಲಕ್ಷ 1.5 ಲಕ್ಷ ಫೀಸ್ ತಗೋತಾರೆ. ಬಟ್ ಇಲ್ಲಿ ನೋಡ್ಬೋದು ಇಲ್ಲಿ 14,780 ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ SC/ST ನಾರ್ಮಲಿ. ಮತ್ತು ನೋಡ್ಬೋದು ಇಲ್ಲಿ ಫೀಸ್ 6,250 ಇದೆ ಕೆಟಗರಿ 1 ಆಗಿದ್ರೆ. ಆಮೇಲೆ ನೋಡ್ಬೋದು ಇಲ್ಲಿ ಅನ್ಎಡೆಡ್ ಕಾಲೇಜಸ್ ಫೀಸ್ 26,750 ಇದೆ. ನೀವು KE ಮುಖಾಂತರ ಫಾರ್ಮಸಿ ಮಾಡಿದರೆ ನಿಮಗೆ ಬಹಳ ಕಮ್ಮಿ ಫೀಸ್ ಇರುತ್ತೆ. ಬಟ್ ನೀವು ಒಂದು ವೇಳೆ ಡೈರೆಕ್ಟ್ ಅಡ್ಮಿಷನ್ ತೊಗೊಳ್ಬೇಕಂದ್ರೆ 1.5 ಲಕ್ಷವರೆಗೂ ಯೂಸಲಿ ಫೀ ತೊಗೊಳ್ತಾರೆ. ಓಕೆ, ಸೊ ಕಾಮನ್ಲಿ ಅನ್ಎಡೆಡ್ ಕಾಲೇಜಲ್ಲೂ ಸಹ ನಿಮಗೆ ಹೆಚ್ಚಿನ ಫೀ ತೆಗೆದುಕೊಂಡ್ರೆ KEಗೆ ರಿಪೋರ್ಟ್ ಮಾಡಿ. ಕೆಲವು ಕಡೆ ಎಷ್ಟು 26,000 ಅಂತ ತೋರಿಸಿದ್ರು ಸಹ ಹೆಚ್ಚಿನ ಒಂದು ದುಡ್ಡು ಏನಪ್ಪ ಅಂದ್ರೆ ವಸೂಲಿ ಮಾಡ್ಬೋದು. ಅದರ KE ಗಮನಕ್ಕೆ ತೆಗೆದುಕೊಳ್ಳಿ. ಈಗೆಲ್ಲ ಸ್ಟ್ರಿಕ್ಟ್ ಆಗಿದೆ, ಆಕ್ಷನ್ ತಗೊಳ್ತಾರೆ. ಓಕೆ, ಆಮೇಲೆ ನೋಡ್ಬೋದು ಈ ಫಾರ್ಮಾ ಸೈನ್ಸ್ ಅಂದರೆ ಅಗ್ರಿಕಲ್ಚರ್ BSc ಇಲ್ಲ, ಅಗ್ರಿಕಲ್ಚರ್ ಮೆನ್ಷನ್ ಮಾಡಿದ್ರೆ ಅಂದರೆ ಬರೀ ಅಗ್ರಿನೇ ಇರೋದಿಲ್ಲ. BSc ಅಗ್ರಿ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಲಿ, ಸೆರಿಕಲ್ಚರ್ ಆಗಲಿ, ಡೈರಿ ಸೈನ್ಸ್ ಆಗಿರ್ಬೋದು, ಫಿಶರೀಸ್ ಆಗಲಿ, ಫಾರೆಸ್ಟ್ರೀಸ್ ಆಗಲಿ ಇರ್ತೀವಿ ಭಾಳಷ್ಟು ಕೋರ್ಸಲ್ಲಿ ಅವೈಲೇಬಲ್ ಆಗ್ತವೆ. ಓಕೆ, ಸೊ ಅದರ ಫೀ ನೋಡ್ಬೋದು ಇಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಆದರೆ 36,725 ರೂಪಾಯಿ ಇತ್ತು. ಆಮೇಲೆ SC 750. ಓಕೆ, SC/ST ಮತ್ತು ಅನ್ಯುವಲ್ ಇನ್ಕಮ್ ಅಪ್ ಟು ನಿಮಗೆ 10 ಲ್ಯಾಕ್ ವರೆಗೆ. ಇಲ್ಲಿ ನಿಮಗೆ 18,738 ಇದೆ. ಕೆಟಗರಿ 1ಗೆ ಇಲ್ಲಿ ಫೀ ಮೆನ್ಷನ್ ಮಾಡಿದ್ದಾರೆ. ಓಕೆ, ಆಮೇಲೆ ವೆಟರ್ನರಿ ನೋಡ್ಬೋದು ಇಲ್ಲಿ 70,470 ಇದೆ. ರೈಟ್, ಸೊ ಎಲ್ಲರಿಗೂ 70,750 ಇರುತ್ತೆ. ಒಂದು ವೇಳೆ ನಿಮ್ಮ SC/ST ಆಗಿದ್ದು 10 ಲ್ಯಾಕ್ ಅಬೋ ಆಗಿದ್ದರೆ ಯಾವುದೇ ರೀತಿ ರಿಲ್ಯಾಕ್ಸೇಷನ್ ಇರೋದಿಲ್ಲ. ನೋಡ್ಬೋದು ಇಲ್ಲಿ 12,525 ರೂಪೀಸ್ ನಿಮಗೆ ಫೀ ಕೊಡಬೇಕಾಗುತ್ತೆ SC ಆಗಿದ್ದರೆ. ಇಲ್ಲಿ ಯಾವುದೇ ರೀತಿ ನಿಮಗೆ SNQ ಇರೋಲ್ಲ. ನೋಡ್ಬೋದು ಇಲ್ಲಿ ಅಪ್ ಟು 10 ಲ್ಯಾಕ್ ವರೆಗೂ ಇತ್ತು ಅಂದರೆ 70,470 ರೂಪೀಸ್ ಕಂಪ್ಲೀಟ್ ಫೀ ಪೇ ಮಾಡಬೇಕು ವೆಟರ್ನರಿಗೆ. ಕೆಟಗರಿ 1 ಸಾಲ ಮೆನ್ಷನ್ ಮಾಡಿದ್ದಾರೆ. ಸೊ ಅದೇ ರೀತಿ ಇಲ್ಲಿ ನಿಮಗೆ ಫಿಶರೀಸ್ ಮತ್ತು ಡೈರಿ ಸೈನ್ಸ್ಗೆ ಸ್ವಲ್ಪ ವ್ಯತ್ಯಾಸ ಇದೆ ಫೀನಲ್ಲಿ. 36 ಅದು 37 ಇದೆ. ಓಕೆ, ಇಲ್ಲಿ 11,000 ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಕಾಲೇಜಲ್ಲಿ ಜಾಸ್ತಿ ಇರೋದಿಲ್ಲ. ಫಿಶರೀಸ್ ಮತ್ತು ಡೈರಿ ಸೈನ್ಸ್ ಫೀನಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಓಕೆ, ಫಾರ್ಮಾ ಸೈನ್ಸ್ ಅಂತ ಬಂದಾಗ ಎಲ್ಲರಿಗೂ 2 ಕೋರ್ಸ್ಗಳಿಗೆ ಬಿಟ್ಟು ಇಲ್ಲಿ ಫೀ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ, ನೆನ್ಪಿಟ್ಕೊಳ್ಳಿ. ನಿಮಗೆ ಕಾಲೇಜ್ ಸೆಲೆಕ್ಷನ್ಗೂ ಯೂಸ್ ಆಗುತ್ತೆ. ಫೈನ್. ಸೊ ನಿಮಗೆ ಯೂಸಲಿ SC/ST ಅಂತಿದ್ರು ಸಹ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದಾಗ ಕಾಮನ್ಲಿ ರಿಫಂಡ್ ಆಗುತ್ತೆ. ಕೆಟಗರಿ 1ಗೂ ರಿಫಂಡ್ ಆಗುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ಯೂನಿವರ್ಸಿಟಿ ಫೀಸ್ ಇಲ್ಲಿ ಏನು ಮೆನ್ಷನ್ ಮಾಡಿದ್ರು ನೋಡಿ. ಇಲ್ಲೇನು ಮೇಲೆ ಫೀ ಕನ್ಸಿಡರ್ ಮಾಡಿದಾರಲ್ಲ, ಈ ಒಂದು ಫೀಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ರೆ. ಇನ್ನೊಂದು ಹೇಳಬೇಕು ಅಂತಂದರೆ ಯೂಸಲಿ ನೀವು ಗೌರ್ಮೆಂಟ್ ಕಾಲೇಜಲ್ಲಿ ಏನು ಪೇ ಮಾಡ್ತೀರಾ, ಇದೇನು ಪೇ ಮಾಡ್ತೀರ ನೋಡಿ ಫೀಸ್ ಪ್ಲಸ್ ನಿಮಗೆ 10,000 ಎಕ್ಸ್ಟ್ರಾ ತೊಗೊಳ್ತಾರೆ. ಸ್ಕಿಲ್ಡ್ ಲ್ಯಾಬ್ ಅಂತ ಒಟ್ಟಾಗಿ 10,000 ಎಕ್ಸ್ಟ್ರಾ ಇರುತ್ತೆ. ಉಳಿದಂಥ ಎಲ್ಲ ಕಾಲೇಜಸ್ಗಳಲ್ಲಿ ಕಾಮನ್ಲಿ 20,000 ಎಕ್ಸ್ಟ್ರಾ ಫೀ ಇರುತ್ತೆ. ಓಕೆ, ನಿಮ್ಮೆಲ್ಲರೂ ಒಂದು ಗಮನಕ್ಕಿರಲಿ, ಫೀ ಏನಾಗಿರುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರಲಿ ಅಂತ. ಓಕೆ, ಸೊ ಇದಾಗಿದ್ದು ಕಂಪ್ಲೀಟ್ಲಿ ಫೀ ಸ್ಟ್ರಕ್ಚರ್ ಬಗ್ಗೆ. ಮತ್ತು ಇದೇ ರೀತಿ ನಿಮಗೆ ಭಾಳಷ್ಟು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಲು ಪ್ರಯತ್ನ ಮಾಡ್ತೇನೆ. ಓಕೆ, ಇದಲ್ಲದೆ ಮತ್ತೆ ಇಲ್ಲಿ ನಿಮಗೆ ಇನ್ನೊಂದು ಮಾಹಿತಿ ಸಹ ಬೇಕಾಗುತ್ತೆ, ಅದನ್ನು ಇಲ್ಲಿ ಮೆನ್ಷನ್ ಮಾಡ್ತೇನೆ. ಇನ್ನೊಂದೇನಪ್ಪ ಅಂದರೆ ಇದ್ರದ್ದು ನಾನು ನಿಮ್ಗೆ PDF ಕೊಟ್ಟಿರ್ತೇನೆ ನಿಮ್ಮೆಲ್ಲರಿಗೂ. ನಿಮಗೆ ಕೋರ್ಸ್ ಕೋಡ್ಗಳ ಬಗ್ಗೆ ಮಾಹಿತಿ ಬೇಕಿಲ್ಲಿ. ಕೋರ್ಸ್ ಕೋಡ್ ನೋಡ್ಬೋದು ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್
ಡೇಟಾ ಸೈನ್ಸ್ ಆಗಲಿ, AD, AE, ಏರೋನಾಟಿಕಲ್ ಇಂಜಿನಿಯರ್, ಇವೆಲ್ಲ ಕೋರ್ಸ್ ಕೋಡ್ಗಳ ಬಗ್ಗೆ ನಿಮಗೆ ಐಡಿಯಾ ಇರಬೇಕು ಮೊದಲೇನೆ. ಓಕೆ, ಇದ್ರ ಮಾಹಿತಿ ಇರಬೇಕು. ಇಲ್ಲಿ CE ಸಿವಿಲ್ ಇಂಜಿನಿಯರಿಂಗ್, CD ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್, CC ಕಂಪ್ಯೂಟರ್ ಸೈನ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, CA ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, AI, ಈ ರೀತಿ ನಿಮಗೆ ಕಂಪಲ್ಸರಿ ಎಲ್ಲ ಮಕ್ಕಳಿಗೆ ಇದ್ರ ಬಗ್ಗೆ ನಾಲೆಜ್ ಇರಲೇಬೇಕಾಗತ್ತೆ. CS ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಈ ರೀತಿ ಏನಪ್ಪಾ ಅಂದ್ರೆ ಈ ಒಂದು ಕೋಡ್ಗಳ ಎಲ್ಲ ಮೊದಲನೇ ನಿಮಗೆ ಪ್ರಾಪರ್ ಆಗಿ ಮಾಹಿತಿ ಬೇಕಾಗುತ್ತೆ. ಇದೆಲ್ಲ ರಟ್ಟ ಹೊಡೆದಂತ ಆಗೋದಿಲ್ಲ. ಬಟ್ ಏನಪ್ಪಾ ಅಂದ್ರೆ ಇದೊಂದು ನಿಮ್ಮ ಹತ್ರ PDF ಇರಲಿ, ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಯಾವೆಲ್ಲ ಇಂಟ್ರೆಸ್ಟ್ ಇದೋ ಕೋರ್ಸ್ ಆಗಲಿ, ಅಥವಾ ನಿಮಗೆ ಮುಂದೆ ಆಪರ್ಚುನಿಟಿ ಇಲ್ಲ ರೆಡಿ ಮಾಡಿ ಪ್ರಿಪ್ರೇಷನ್ ಮಾಡೋದಕ್ಕಾಗಲಿ, ಇವೆಲ್ಲ ಬೇಸಿಕ್ ಐಡಿಯಾಸ್ ಬೇಕಾಗುತ್ತೆ. ನಾನು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೇನೆ ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಕೊಡೋದಕ್ಕಾಗಿ. ಓಕೆ, ಒಟ್ಟಾಗಿ ಈ ವಿಡಿಯೋ ಮುಖಾಂತರ ಫೀ ಸ್ಟ್ರಕ್ಚರ್ ಬಗ್ಗೆ ಒಂದು ರಫ್ ಐಡಿಯಾ ಬಂತು ಅನ್ಕೋತೀನಿ. ಆಮೇಲೆ ಈ ಒಂದು ಕೋಡ್ಗಳ ಬಗ್ಗೆ ಸಹ ನಿಮಗೆ ಮಾಹಿತಿ ಇರಲಿ. ಓಕೆ, ಸೊ ಇದರ ಒಂದು ಲಿಂಕ್ ನಾನು ನಿಮಗೆ ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಇದೆ, ಜಾಯ್ನ್ ಆಗಿ ಅಲ್ಲಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಏನೆಲ್ಲ ಇನ್ಫಾರ್ಮೇಷನ್ ಬೇಕು ಅದನ್ನು ಸಿಂಪಲ್ ವೇನಲ್ಲಿ ಹೇಳಲು ಪ್ರಯತ್ನ ಮಾಡ್ತೇನೆ. ಈ ಚಾನಲಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂತಹ ಎಲ್ಲ ಕೌನ್ಸಿಲಿಂಗ್, KCTಯಲ್ಲಿ ಬರುವಂತಹ ಕೋರ್ಸಸ್ ಆಗಿರ್ಬೋದು, ಅಥವಾ ನೀಟ್ ಸಂಬಂಧಪಟ್ಟಂಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಆಗಿರ್ಬೋದು, ಪ್ಲಸ್ MCCನಲ್ಲಾಗುವಂಥ ಎಲ್ಲ ಒಂದು ಕೌನ್ಸಿಲಿಂಗ್ ಕಂಪ್ಲೀಟ್ ಗೈಡೆನ್ಸ್ ಟೋಟಲಿ ನೀಡಲು ಪ್ರಯತ್ನ ಮಾಡ್ತೇನೆ. ಓಕೆ, ಸೊ ವಿಡಿಯೋದಲ್ಲಿ ಇಷ್ಟೇ. ಚೆನ್ನಾಗಿ ಅನಿಸಿದ್ರು ಮಾತ್ರ ಲೈಕ್ ಮಾಡೋದನ್ನ ಮರಿಬೇಡಿ. ಬಟ್ ಮ್ಯಾಕ್ಸಿಮಮ್ ಜನಕ್ಕೆ ದಯವಿಟ್ಟು ಶೇರ್ ಮಾಡಿ, ಎಲ್ರಿಗೂ ಪ್ರಾಪರ್ ಆಗಿ ಐಡಿಯಾ ಬರಲಿ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೊಂದು ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.